ಬಿಜೆಪಿಗೆ ಶಾಕ್ ಎದುರಾಗಿದೆ. ಬಿಜೆಪಿ ಅವಧಿಯಲ್ಲಿ ರೈತರಿಗೆ ಹೆಚ್ಚು ನೋಟಿಸ್ ಅನ್ನ ಕೊಡಲಾಗಿತ್ತ. ಹಾಗಾದ್ರೆ ವಕ್ಫ್ ಆಸ್ತಿ ಸಂರಕ್ಷಣೆಗೆ ಬಿಜೆಪಿ ಅವಧಿಯಲ್ಲೇ ಕ್ರಮ ತೆಗೆದುಕೊಳ್ಳಲಾಗಿತ್ತು. ವಕ್ಫ್ ಆಸ್ತಿ ಸಂರಕ್ಷಣೆಗೆ ವಿಧಾನ ಮಂಡಲ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು ಸಮಿತಿಯ ನಿರ್ದೇಶಕರಿಂದ. ಬಿಎಸ್ವೈ ಮತ್ತು ಬೊಮ್ಮಾಯಿ ಅವಧಿಯಲ್ಲೇ ಡಿಸಿಗಳಿಗೆ ಸೂಚನೆ ಕೊಡಲಾಗಿದೆ. ಕುಮಾರ್ ಬಂಗಾರಪ್ಪ ನೇತೃತ್ವದ ವಿಧಾನ ಮಂಡಲ ಸಮಿತಿ ವಕ್ಫ್ ಆಸ್ತಿ ಸಂರಕ್ಷಣೆಗೆ ಬಿಜೆಪಿ ಅವಧಿಯಲ್ಲಿಯೇ ಹೆಚ್ಚು ನೋಟಿಸ್ ಅನ್ನ ಕೊಡಲಾಗಿದೆ. 2018ರಿಂದ 2023ರ ಅವಧಿಯಲ್ಲಿ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ವಕ್ಫ್ ಸಂರಕ್ಷಣಾ ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು ಕುಮಾರ್ ಬಂಗಾರಪ್ಪ ಅವರ ಸಮಿತಿಯಿಂದ. ಬಿಜೆಪಿ ಅವಧಿಯಲ್ಲಿ ಭೂ ಮಾಲೀಕರಿಗೆ 1735 ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಅವಧಿಯಲ್ಲಿ ಭೂ ಮಾಲೀಕರಿಗೆ 1201 ನೋಟಿಸ್ ಅನ್ನ ಕೊಡಲಾಗಿದೆ. ಹೀಗಾಗಿ ಬಿಜೆಪಿ ಅವಧಿಯಲ್ಲಿ ರೈತರಿಗೆ ಹೆಚ್ಚು ನೋಟಿಸ್ ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ಕಾಲದಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ವಿ. ಬೀದರ್ನಲ್ಲಿ ಹೀಗಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನೇ ವಕ್ಫ್ ಆಸ್ತಿ ಕಬಳಿಕೆದಾರರಿಗೆ ನೋಟಿಸ್ ಅನ್ನ ನೀಡಿದ್ದೆ. ರೈತರ ಆಸ್ತಿಗಳಿಗೆ ನಾನು ನೋಟಿಸ್ ನೀಡಿಲ್ಲ. ಬೆಂಗಳೂರಲ್ಲಿ ವಿನ್ಸನ್ ಮ್ಯಾನರ್ ಹ್ಯಾರಿಸ್ ಆಸ್ತಿಗೆ ನೋಟಿಸ್ ನೀಡಲಾಗಿದೆ. ಇಂದು ರೈತರ ಆಸ್ತಿಗಳನ್ನ ಬಿಟ್ಕೊಡ್ಬೇಕಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಧಾನಮಂಡಲ ಸಮಿತಿಯ ನಾನೇ ನೋಟಿಸಸ್ನ ಇಶ್ಯೂ ಮಾಡಿದ್ದೀನಿ. ಯಾಕೆ ಇಶ್ಯೂ ಮಾಡಿದ್ದೀನಿ ಅಂದರೆ ಕಮರ್ಷಿಯಲ್ ರೈತರಿದ್ದಲ್ಲ, ಕಮರ್ಷಿಯಲ್ ಆಗಿರ್ತಕ್ಕಂಥ ಪ್ರಾಪರ್ಟೀಸಿಗೆ ಬೆಂಗಳೂರಿನಲ್ಲಿ ವಿನ್ಸನ್ ಮ್ಯಾನರ್ ಅಂತವಕ್ಕೆ ಎನ್ ಎ ಹ್ಯಾರಿಸ್ ತಗೊಂಡಂಥವಕ್ಕೆ ಈ ಥರದವಕ್ಕೆ ಭಾಳಷ್ಟು ನಾನೇ ಇಶ್ಯೂ ಮಾಡಿದ್ದೀನಿ. ಇವೆಲ್ಲ ಇಶ್ಯೂಸ್ ಏನು ಅಂದರೆ ಯಾವ ಸೆಲೆಕ್ಟೆಡ್ ಕೇಸಸ್ ಇದಾವೋ ಕಮರ್ಷಿಯಲ್ ಆಗಿ ಅವಕ್ಕೆ ಇಶ್ಯೂ ಮಾಡಿದ್ದೀವಿ. ಯಾರು ರೈತರಿದ್ದಾರಲ್ಲ ಅವ್ರನ್ನ ಇವತ್ತು ಬಿಡಿಸ್ಕೊಡ್ಬೇಕಾಗುತ್ತೆ. ನೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.